ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದೇವರ ದರ್ಶನಕ್ಕೆ ಹೊರಡೋ ಮುನ್ನ ಯೋಚನೆ ಮಾಡಿ, ರಾಯರ ದರ್ಶನ ಅದನ್ನು ಒಪ್ಕೊಳ್ಳೋಣ, ಆದರೆ ದೇವರ ಪೂಜೆಗಿಂತ ನಿಮ್ಮ ಜೀವ ಮುಖ್ಯ. ಹಗಲಿನಲ್ಲಿ ಆರಾಮವಾಗಿ ಪ್ರಯಾಣ ಬೆಳೆಸಿ ಸುರಕ್ಷಿತವಾಗಿ ಮನೆ ತಲುಪಿ. ಕೊಪ್ಪಳದಲ್ಲಿ ನಡೆದಂಥ ಈ ದುರಂತ ಒಂದೇ ಕುಟುಂಬದ 5 ಜನರನ್ನ ಬಲಿ ತೆಗೆದುಕೊಂಡಿರೋದು. ಲಾರಿ ಡ್ರೈವರ್ ಬೇಜವಾಬ್ದಾರಿತನ ಒಂದು ಕಡೆ, ರಾತ್ರಿ ವೇಳೆ ಹೆದ್ದಾರಿಯಲ್ಲಿ ಚಲಿಸ್ತಕ್ಕಂಥ ಲಾರಿ, ಕಂಟೈನರ್ಗಳು ಮತ್ತು ಖಾಸಗಿ ಬಸ್ಗಳ ಚಾಲಕರು ಅತಿ ವೇಗವಾಗಿ ಮತ್ತು ದಣಿವನ್ನು ಹತ್ತಿ ವಾಹನ ಚಲಾಯಿಸ್ತಾ ಇರ್ತಾರೆ. ನಿಮ್ಮ ಚಾಲನೆ ಎಷ್ಟೇ ಸೇಫ್ ಆಗಿದ್ರೂ ಕೂಡ ಎದುರಿನಿಂದ ಬರ್ತಕ್ಕಂಥ ಬೇಜವಾಬ್ದಾರಿ ಚಾಲಕನಿಗೆ ನಿದ್ದೆ ಬಂದರೆ, ಆತ ನಿಯಂತ್ರಣವನ್ನು ಕಳೆದುಕೊಂಡ್ರೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ಬೆಳಗ್ಗೆ ರಾಯರ ದರ್ಶನವನ್ನು ಮುಗಿಸಿ ಸಂಜೆಗೆ ವಾಪಸ್ ಬರ್ಬೋದು ಅಂತ ನೀವು ಆಫೀಸ್ಗೆ ರಜೆ ಹಾಕೋ ಅಗತ್ಯ ಇಲ್ಲ ಎಂಬ ಅತಿಯಾದ ಅವಸರ ಮತ್ತು ಸಮಯ ಉಳಿಸ್ತಕ್ಕಂಥ ಹಪಹಪಿಯೇ ಇಂತಹ ದುರಂತಗಳಿಗೆ ನಾಂದಿ ಹಾಡಿಬಿಡುತ್ತೆ. ದೇವಸ್ಥಾನಗಳಿರೋದು ಮನಸ್ಸಿನ ಶಾಂತಿಗೋಸ್ಕರ, ಆದರೆ ಕತ್ತಲಲ್ಲಿ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡೋದ್ರಿಂದ ಭಕ್ತಿಗಿಂತ ಹೆಚ್ಚಾಗಿ ಆತಂಕವೇ ಹೆಚ್ಚಾಗುತ್ತೆ. ನೋಡಿ ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಪವಿತ್ರ ಮಂತ್ರಾಲಯ ಕ್ಷೇತ್ರಕ್ಕೆ ತೆರಳಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಬೇಕಾಗಿದ್ದಂಥ ಭಕ್ತರ ಪಾಲಿಗೆ ವಿಧಿಯ ಮೃತ್ಯುವಾಗಿ ಬಂದಿರೋದು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಭಾನಾಪುರ ಸಮೀಪ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಇವತ್ತು ನುಸುಕಿನ ಜಾವ 1:15 ಸಮಯಕ್ಕೆ ಭೀಕರ ರಸ್ತೆ ಅಪಘಾತ ಇಡೀ ರಾಜ್ಯವನ್ನೇ ನಡುಗಿಸಿಬಿಟ್ಟಿರೋದು. ನಿಯಂತ್ರಣ ತಪ್ಪದಂಥ ಲಾರಿಯೊಂದು ಡಿವೈಡರ್ನ ದಾಟಿ ಬಂದು ಓಮಿನಿಯ ಕಾರಿಗೆ ನೇರವಾಗಿ ಡಿಕ್ಕಿ ಹೊಡೆದಿದೆ. 5 ಭಕ್ತರು ದಾರುಣವಾಗಿ ಸಾವನ್ನಪ್ಪಿರೋದು. ಭಾನಾಪುರ ಸಮೀಪ ರಾಷ್ಟ್ರೀಯ ಹೆದ್ದಾರಿ 63 NH 63 ಸ್ಥಳ, ಕುಕನೂರು ತಾಲೂಕು, ಕೊಪ್ಪಳ ಜಿಲ್ಲೆ. ಶನಿವಾರ ಜೂನ್ 27 ಇವತ್ತು ಬೆಳಗಿನ ಜಾವ, ನಸುಕಿನ ಜಾವ 1:15 ಸಮಯ. ಸ್ನೇಹಿತರೆ, ಮಂತ್ರಾಲಯದ ರಾಯರ ದರ್ಶನ ಪಡೆದು ಪುನೀತರಾಗಬೇಕು ಅಂತ ಹೊರಟಂಥ ಕುಟುಂಬಕ್ಕೆ ಈ ತರಹದ ವಿಧಿ ಕಾದಿರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಬ್ಬಾರ್ ಗ್ರಾಮದ ನಿವಾಸಿಗಳು ತಮ್ಮ ಓಮಿನಿ ಕಾರ್ನಲ್ಲಿ ಇವತ್ತು ಮುಂಜಾನೆ ಮಂತ್ರಾಲಯಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು. ಆದರೆ ಕೊಪ್ಪಳದ ಭಾನಾಪುರ ರಾಷ್ಟ್ರೀಯ ಹೆದ್ದಾರಿ ತಲುಪ್ತಾ ಇದ್ದ ಹಾಗೆ ಎದುರಿನಿಂದ ಅತಿ ವೇಗವಾಗಿ ಬಂದಂಥ ಅಶೋಕ ಲೈಲ್ಯಾಂಡ್ ಲಾರಿಯೊಂದು ಚಾಲಕನ ನಿಯಂತ್ರಣವನ್ನು ತಪ್ಪುತ್ತೆ. ವೇಗವಾಗಿದ್ದಂಥ ಲಾರಿ ರಸ್ತೆಯ ಮಧ್ಯದ ಡಿವೈಡರ್ನ ಸೀಳ್ಕೊಂಡು ಬಂದು ಎದುರಿನಿಂದ ಬರ್ತಾ ಇದ್ದಂಥ ಓಮಿನಿ ಕಾರಿಗೆ ನೇರವಾಗಿ ಮುಖಾಮುಖಿ ಡಿಕ್ಕಿ ಹೊಡೆದಿದ್ದರ ಪರಿಣಾಮವಾಗಿ ಇದರ ಭೀಕರ ಅಪಘಾತ ನಾನು ಯಾಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂದರೆ, ಅದರ ರಭಸ ಎಷ್ಟಿತ್ತು ಅಂದರೆ ಓಮಿನಿ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿ ಹೋಗಿಬಿಟ್ಟಿದೆ, ಅಪ್ಪಚ್ಚಿ ಆಗಿಬಿಟ್ಟಿದೆ. ಸ್ಥಳದಲ್ಲೇ ನೆತ್ತರಿನ ಮಡುವಿನಲ್ಲಿ ಬಿದ್ದಂಥ 4 ಪ್ರಾಣ ಬಿಟ್ಟುಬಿಡ್ತಾರೆ. ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಮತ್ತೊಬ್ಬರು ಕೂಡ ಕೊನೆ ಉಸಿರು ಎಳಿತಾರೆ. ಸ್ನೇಹಿತರೆ, ಮೃತಪಟ್ಟಂಥ ದುರ್ದೈವಿಗಳು ಕೆಂಚಮ್ಮ ಬಾಳೆಕಾಯಿ ಅಂತ 35 ವರ್ಷ, ಕಬ್ಬಾರ್ ಗ್ರಾಮ, ಹಾವೇರಿ. ಅಮೃತ ಕೊಟ್ಯಾಳ್ 25 ವರ್ಷ, ಕಬ್ಬಾರ್ ಗ್ರಾಮ, ಹಾವೇರಿ ಅವರೇ. ರಮೇಶ್ ಬಳ್ಳಾರಿ 45 ವರ್ಷ, ಕಬ್ಬಾರ್ ಗ್ರಾಮದವರು. ಪ್ರವೀಣ್ ಬಾಳೆಕಾಯಿ 23 ವರ್ಷ, ಕಬ್ಬಾರ್ ಗ್ರಾಮದವರು. ಚಿನ್ಮಯಿ 30 ವರ್ಷ, ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋದು. ಒಟ್ಟು 6 ಜನರಿಗೆ ತೀವ್ರವಾದಂಥ ಗಾಯಗಳಾಗಿದ್ದಾವೆ. ಓಮ್ನಿ ಕಾರ್ನಲ್ಲಿ ಒಟ್ಟು 9ರಿಂದ 11 ಜನ ಪ್ರಯಾಣ ಮಾಡ್ತಾಯಿದ್ರು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಅದರಲ್ಲಿ 4 ಜನ ಪುಟ್ಟ ಮಕ್ಕಳು ಕೂಡ ಸೇರಿದ್ದಾರೆ. ಎಲ್ಲರನ್ನೂ ಕೂಡ ಕೊಪ್ಪಳ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಗಾಯಾಳುಗಳ ಪೈಕಿ 2 ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಏನು ಹೇಳಲಿಕ್ಕೆ ಬರೋದಿಲ್ಲ ಅನ್ನೋ ಥರದ ಆಘಾತಕಾರಿಯಾದಂಥ ಅಂಶವನ್ನು ವೈದ್ಯರು ಅವರ ಕುಟುಂಬಸ್ಥರಿಗೆ ಆರಂಭದಲ್ಲೇ ತಿಳಿಸಿಬಿಟ್ಟಿದ್ದಾರಂತೆ. ಇನ್ನು ಪ್ರಾಥಮಿಕ ತನಿಖೆಯ ಪ್ರಕಾರ ಅತಿ ವೇಗವಾಗಿ ಬೇಜವಾಬ್ದಾರಿಯಿಂದ ವಾಹನವನ್ನು ಚಲಾಯಿಸ್ತಾ ಇದ್ದಂಥ ಅಶೋಕ ಲೈಲ್ಯಾಂಡ್ ಲಾರಿ ಚಾಲಕನಿಗೆ ನಿದ್ರಾ ಮಂಪರು ಆವರಿಸಿದ್ದೇ ಈ ದುರಂತಕ್ಕೆ ಮುಖ್ಯವಾದಂಥ ಕಾರಣ ಎನ್ನಲಾಗ್ತಾ ಇದೆ. ಇಂಟರ್ನಲ್ ರಿಪೋರ್ಟ್ ಪ್ರಕಾರ ಅಶೋಕ ಲೈಲ್ಯಾಂಡ್ ಗೂಡ್ಸ್ ಲಾರಿಯವನು ಸುಮಾರು 100+ ಕಿಲೋಮೀಟರ್ನಲ್ಲಿ ವೇಗವಾಗಿ ಚಲಾಯಿಸ್ತಾ ಇದ್ದಂತೆ. ನಿಮಗೆ ಹೈವೇ, ಹಾಗಾಗಿ ಅಲ್ಲಿನ ವೇಗದ ಮಿತಿಯೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಅಡ್ವಾಂಟೇಜ್ ಆಗೂ ಕೂಡ ಮಾಡ್ಕೊಂಡ್ಬಿಡ್ತಾರೆ ಕೆಲವೊಂದು ಲಾರಿ ಡ್ರೈವರ್ಗಳು. ಈ ಥರದ ದುರಂತಕ್ಕೆ ಕಾರಣವಾಗಿಬಿಡ್ತಾರೆ. ಚಾಲಕನಿಗೆ ನಿದ್ರಾ ಮಂಪರು ತೀವ್ರವಾಗಿ ಆವರಿಸಿದ್ರಿಂದ ಸ್ಟೇರಿಂಗ್ ಮೇಲಿನ ಕಂಟ್ರೋಲ್ ಕಳೆದುಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಹೆದ್ದಾರಿಯ ಕಾಂಕ್ರೀಟ್ ಡಿವೈಡರ್ನ ಸೀಳ್ಕೊಂಡು ನೇರವಾಗಿ ಓಮಿನಿ ಕಾರಿನ ಮೇಲೆಯೇ ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ. ಸದ್ಯ ಲಾರಿಯನ್ನು ವಶಕ್ಕೆ ಪಡೆದು ಕುಕನೂರು ಠಾಣೆಯಲ್ಲಿ FIR ಕೂಡ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಭಾನಾಪುರ ಬಳಿಯ ಈ ಹೆದ್ದಾರಿ ವಲಯ ಇದೊಂದೇ ಘಟನೆ ಅಲ್ಲ, ಭಾಳಷ್ಟು ತಿರುವಿನಿಂದ ಕೂಡಿದೆಯಂತೆ. ಮುಂದೆ ಯಾರಾದರೂ ಈ ಒಂದು ಹೈವೇನ ಯೂಸ್ ಮಾಡೋದಾದರೆ, ಬಳಕೆ ಮಾಡ್ತಾ ಇದ್ದಾರೆ ಟ್ರಾವೆಲಿಂಗಿಗೆ, ಇತ್ತೀಚಿನ ದಿನಗಳಲ್ಲಿ ಅತೀ ವೇಗದ ಚಾಲನೆಯಿಂದಾಗಿ ಈ ಒಂದು ಭಾನಾಪುರ ಬಳಿಯ ಹೆದ್ದಾರಿಯಲ್ಲಿ ಅನೇಕ ಅಪಘಾತದ ವರದಿಗಳು ಕೂಡ ಘಟಿಸ್ತಾ ಇದ್ದಾವೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಡಿಕ್ಕಿಯ ರಭಸಕ್ಕೆ ಓಮಿನಿಯ ಕಾರು ಕೇವಲ 3 ಅಡಿಯ ಕಬ್ಬಿಣದ ಮುದ್ದೆ ಅಂತಾಗಿಬಿಟ್ಟಿತ್ತು.
ಮೃತರ ದೇಹಗಳು ತೀವ್ರವಾಗಿ ನಜ್ಜುಗುಜ್ಜು ಆಗಿಬಿಟ್ಟಿದ್ದವು. ಸ್ಥಳೀಯರು ಮತ್ತು ಹೆದ್ದಾರಿ ಗಸ್ತು ಪೊಲೀಸರು ಗ್ಯಾಸ್ ಕಟ್ಟರ್ನ ತೆಗೆದುಕೊಂಡು ಬಂದು ಹೈಡ್ರಾಲಿಕ್ ಎಕ್ವಿಪ್ಮೆಂಟ್ಗಳನ್ನು ಬಳಸಿ ಸುಮಾರು 45 ನಿಮಿಷಗಳ ಸತತ ಕಾರ್ಯಾಚರಣೆಯನ್ನು ನಡೆಸಿ ಆ ಮೃತದೇಹಗಳನ್ನು ಮತ್ತು ಗಾಯಾಳುಗಳನ್ನು ಹೊರತೆಗೆಯೋ ಕೆಲಸವನ್ನು ಮಾಡಿದ್ರು. ಯಾಕೆಂದರೆ ನಿಮಗೆ ಮುಂಜಾನೆ 1:30 ಸಮಯ. ಏನಾದರೂ ಸಣ್ಣ ಪುಟ್ಟ ಅಪಘಾತಗಳಾದರೂ ಕೂಡ ಕೇಳೋರಿರೋದಿಲ್ಲ. ಕೆಲವೊಬ್ಬರು ನಿಮ್ಮನ್ನು ಕಂಡರೂ ಕೂಡ ಕಾಣದಂತೆ ವೆಹಿಕಲ್ನಲ್ಲಿ ಹಾಗೆ ಹೋಗಿಬಿಡ್ತಾರೆ. ಯಾಕೆ ಬೇಕಪ್ಪ ಬೇಡದ ಉಸಾಬರಿ ಅಂತ ಹೇಳಿ. ಹಾಗಾಗಿ ನಿಮಗೆ 1:15 ಸುಮಾರು ಅಂದರೆ ಬೆಳಕಿನ ಕೊರತೆ ಬಹಳಷ್ಟು ಇರುತ್ತೆ. ಆದರೂ ಭಾನಾಪುರ ಗ್ರಾಮಸ್ಥರು ತಮ್ಮ ಮೊಬೈಲ್ ಟಾರ್ಚ್ಗಳನ್ನು ಬಳಸಿ ಗಾಯಗೊಂಡಿದ್ದಂಥ 4 ಮಕ್ಕಳನ್ನು ತಕ್ಷಣ ಆಂಬ್ಯುಲೆನ್ಸ್ಗೆ ರವಾನಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಬೇಕು. ಇನ್ನು ಅದೃಷ್ಟವಶಾತ್ ಕಾರಿನ ಹಿಂಭಾಗದ ಸೀಟ್ನಲ್ಲಿದ್ದಂಥ 4 ಮಕ್ಕಳಿಗೆ ತರಿಚಿದ ಗಾಯಗಳಾಗಿದ್ದಾವೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಅವರಿಗೆ ಆಸ್ಪತ್ರೆಯ ಪೀಡಿಯಾಟ್ರಿಕ್ ವಾರ್ಡ್ನಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಹೆಚ್ಚಾಗಿ ಮಕ್ಕಳಾಗಿದ್ದರಿಂದ ಬಹಳ ತೀವ್ರವಾದಂಥ ಆಘಾತದಲ್ಲಿದ್ದಾರಂತೆ. ಅವ್ರಿಗೆ ಕೆಲವೊಬ್ಬರು ಇನ್ನೂ ಕೂಡ ಸುದ್ದಿನೂ ಕೂಡ ಮುಟ್ಟಿಸಿಲ್ಲ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇರೋದು. ಅಪಘಾತ ನಡೆದ ತಕ್ಷಣ ಲಾರಿ ಚಾಲಕ ಸ್ಥಳದಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಸ್ಥಳೀಯರು ಆತನನ್ನು ಬೆನ್ನಟ್ಟಿ ಹಿಡಿದು ಪೊಲೀಸ್ನವ್ರಿಗೂ ಕೂಡ ಒಪ್ಪಿಸುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಕುಕನೂರು ಪೊಲೀಸ್ ಠಾಣೆಯಲ್ಲಿ ಲಾರಿ ಚಾಲಕನ ವಿರುದ್ಧವಾಗಿ IPC 304A ಅಂದರೆ ಬೇಜವಾಬ್ದಾರಿತನದಿಂದ ಇನ್ನೊಬ್ಬರ ಸಾವಿಗೆ ಕಾರಣವಾಗಿರ್ತಕ್ಕಂಥದ್ದು, ಇನ್ನು 279 ಅತಿ ವೇಗದ ಚಾಲನೆ ಸೇರಿದಂತೆ ಮೋಟಾರ್ ವಾಹನ ಕಾಯ್ದೆ ಅಡಿ ಇರತಕ್ಕಂಥ ಗಂಭೀರ ಕೇಸ್ಗಳನ್ನು ದಾಖಲಿಸಿರೋದು. ಚಾಲಕ ಮದ್ಯಪಾನ ಮಾಡಿದ್ನಾ ಇಲ್ಲವಾ ಅಥವಾ ನಿದ್ರಾ ಮಂಪರ್ನಲ್ಲಿ ಇದ್ನಾ, ಯಾರದ್ದು ತಪ್ಪು ಎಲ್ಲವನ್ನೂ ಕೂಡ ಖಚಿತಪಡಿಸ್ಕೊಳ್ಳಿಕ್ಕೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದಾರೆ. ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಆತನ ಬ್ಲಡ್ ಸ್ಯಾಂಪಲ್ನು ಕೂಡ ವೈದ್ಯಕೀಯ ತನಿಖೆಗೆ ಕಳಿಸ್ಕೊಡ್ಲಾಗಿದೆ. ಇನ್ನು ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ಕಬ್ಬಾರ್ ಗ್ರಾಮದ ಒಂದೇ ಕುಟುಂಬದ ಮತ್ತು ಅಕ್ಕಪಕ್ಕದ ಎಲ್ಲರೂ ಒಂದೇ ಕುಟುಂಬ, ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ 5 ಸಾವನ್ನಪ್ಪಿರೋದ್ರಿಂದ ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿಬಿಟ್ಟಿದೆ. ಒಂದೇ ದಿನಕ್ಕೆ ಗ್ರಾಮಕ್ಕೆ 5 ಶವಗಳು ಬರ್ತಾ ಇರೋದ್ರಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರೋದು. ವೀಕ್ಷಕರೇ, ಒಂದು ಮಾತನ್ನು ನಾನು ಯಾವಾಗಲೂ ಕೂಡ ಹೇಳ್ತಾನೆ ಇರ್ತೀನಿ ವಿಡಿಯೋ ಕೊನೆಯಲ್ಲಿ. ಇನ್ನೊಂದಿಷ್ಟು ಅಚ್ಚರಿ ಅಂಶಗಳನ್ನು ಹೇಳಲೇಬೇಕು. ಕೊಪ್ಪಳದಲ್ಲಿ ನಡೆದಿರತಕ್ಕಂಥ ಈ ಭೀಕರ ದುರಂತ ಕೇವಲ ಒಂದು ಅಪಘಾತ ಅಂತ ಯೋಚನೆ ಮಾಡಬೇಡಿ. ಇದು ರಸ್ತೆ ರಕ್ಕಸನ ಅಟ್ಟಹಾಸಕ್ಕೆ ಬಲಿಯಾದಂಥ 5 ಅಮಾಯಕ ಜೀವಗಳ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆ ಲಾರಿ ಡ್ರೈವರ್ನ ತಪ್ಪು. ಕಣ್ಣು ತುಂಬ ಕನಸುಗಳನ್ನ ಇಟ್ಕೊಂಡು ರಾಯರ ದರ್ಶನ ಪಡೀಲಿಕ್ಕೆ ಪುನೀತರಾಗಬೇಕು ಅಂತ ಹೊರಟಿದ್ದಂಥ ಕುಟುಂಬ ಹೋಗೋದಕ್ಕಿಂತ ಮುಂಚೆ ಅಲ್ಲೇ ಕತ್ತಲಲ್ಲಿ ಆ ಓಮಿನಿಯನ್ನು ಸೈಡ್ಗೆ ಹಾಕಿ ಒಂದು ಸೆಲ್ಫಿ ಫೋಟೋವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದೇ ಫೋಟೋ ಈಗ ವೈರಲ್ ಆಗ್ತಾ ಇರೋದು. ಇವತ್ತು ಅವರೆಲ್ಲರೂ ಕೂಡ ನೆತ್ತರಿನ ಮಡುವಿನಲ್ಲಿ ಹೆಣವಾಗಿ ಬಿದ್ದಿರೋದು ಅಂದರೆ ಅದಕ್ಕೆ ಕಾರಣ ಆ ಲಾರಿ ಚಾಲಕನ ಪರಮ ಬೇಜವಾಬ್ದಾರಿತನ. ಹೆದ್ದಾರಿಯಲ್ಲಿ 100 ಕಿಲೋಮೀಟರ್ಗಳಿಗಿಂತ ಹೆಚ್ಚು ವೇಗದಲ್ಲಿ ರಾಕ್ಷಸನಂತೆ ವಾಹನ ಚಲಾಯಿಸ್ತಕ್ಕಂಥ ಇಂಥ ಚಾಲಕರಿಗೆ ಜೀವಗಳ ಬೆಲೆನೇ ಗೊತ್ತಿರೋದಿಲ್ಲ. ನಾನು ಎಲ್ಲರ ಬಗ್ಗೆ ಮಾತನಾಡ್ತಾ ಇಲ್ಲ, ಕೆಲವೊಬ್ಬರ ಬಗ್ಗೆ. ಕೇವಲ ಒಂದು ಕ್ಷಣದ ನಿದ್ರಾ ಮಂಪರು, ಒಂದೇ ಒಂದು ಸೆಕೆಂಡ್ ಅಜಾಗರೂಕತೆ ಇಡೀ ಹೆದ್ದಾರಿಯ ಕಾಂಕ್ರೀಟ್ ಡಿವೈಡರ್ನೇ ಸೀಳ್ಕೊಂಡು ಬಂದು ಎದುರಿಗಿದ್ದ ವಾಹನವನ್ನು ಅಪ್ಪಚ್ಚಿ ಮಾಡುತ್ತೆ ಅಂದರೆ ನಮ್ಮ ಹೆದ್ದಾರಿಗಳು ಕೂಡ ಎಷ್ಟು ಸುರಕ್ಷಿತವಾಗಿದ್ದಾವೆ ಅನ್ನೋ ಯಕ್ಷ ಪ್ರಶ್ನೆ ಮೂಡುತ್ತೆ. ಇದರೊಂದಿಗೆ ಸಾರ್ವಜನಿಕರಾದಂಥ ನಾವು ಒಂದು ಕಠೋರ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ನೈಟ್ ಡ್ರೈವಿಂಗ್ ಯಾವಾಗಲೂ ಕೂಡ ಅಪಾಯಕ್ಕೆ ಹತ್ತಿರ. ಅದು ಕೂಡ ಮುಂಜಾನೆ 1 ರಿಂದ 4 ಗಂಟೆ ಅವಧಿ. ಚಾಲಕರಿಗೆ ನಿದ್ರೆ ಮಂಪರು ಆವರಿಸೋದು ಸಾಮಾನ್ಯವಾಗಿ ಪ್ರಕೃತಿಯ ನಿಯಮ. ಅದು ಇಂತಹ ಸಮಯದಲ್ಲಿ ನಮ್ಮ ವಾಹನ ಸರಿಯಾಗಿದ್ದರೂ ಕೂಡ ಎದುರಿನಿಂದ ಬರ್ತಕ್ಕಂಥ ಚಾಲಕ ಎಚ್ಚರವಾಗಿದ್ದಾನೆ ಅನ್ನೋದಕ್ಕೆ ಯಾವುದು ಗ್ಯಾರಂಟಿ ಕೊಡ್ತೀರಿ ನೀವು? ಹಾಗಾಗಿ ದೀರ್ಘಾವಧಿಯ ಹಾಗೂ ಧಾರ್ಮಿಕ ಪ್ರಯಾಣಗಳನ್ನು ಹಗಲಿನ ವೇಳೆಯಲ್ಲೇ ಮಾಡೋದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಅಮೂಲ್ಯ ಕುಟುಂಬದ ಸುರಕ್ಷತೆಗೆ ಅತ್ಯಂತ ಒಳ್ಳೆಯದು. ಇನ್ನು ನಿಯಮ ಉಲ್ಲಂಘಿಸ್ತಕ್ಕಂಥ ಇಂಥ ಬೇಜವಾಬ್ದಾರಿ ಲಾರಿ ಚಾಲಕರ ವಿರುದ್ಧ ಪೊಲೀಸ್ನವರು ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ಹೆದ್ದಾರಿಯಲ್ಲಿ ಸಾಯುವ ಅಮಾಯಕರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ಭೀಕರ ದುರಂತದಲ್ಲಿ ಸಾವನ್ನಪ್ಪಿದಂಥ ಭಕ್ತರಿಗೆ ನಮ್ಮ ವಾಹಿನಿಯ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಒಂದು ಕ್ಷಣದ ನಿದ್ದೆ ಜೀವಕ್ಕೆ ಕುತ್ತರುತ್ತೆ. ರಾತ್ರಿ ವೇಳೆ ನಿದ್ರೆ ಆವರಿಸಿದರೆ ತಕ್ಷಣ ವಾಹನವನ್ನು ಪಕ್ಕಕ್ಕೆ ನಿಲ್ಲಿಸಿ ವಿಶ್ರಮಿಸಿ. ಜೊತೆಗೆ ವೇಗದ ಮಿತಿಗೆ ಜೀವರಕ್ಷೆ. ಹೆದ್ದಾರಿಗಳಲ್ಲಿ ನಿಗದಿಪಡಿಸಿದ ವೇಗದ ಮಿತಿಯನ್ನು ಸ್ಪೀಡ್ ಲಿಮಿಟ್ ಯಾವುದೇ ಕಾರಣಕ್ಕೂ ದಾಟಬೇಡಿ. ರಾತ್ರಿ ವೇಳೆ ಪ್ರಯಾಣ ಬೇಡ. 1 ರಿಂದ 4 ಗಂಟೆ ನಡುವಿನ ಪ್ರಯಾಣವನ್ನು ಸಂಪೂರ್ಣವಾಗಿ ತಪ್ಪಿಸ್ಬಿಡಿ. ಇನ್ನು ಕಠಿಣ ಶಿಕ್ಷೆ. ಅಮಾಯಕರ ಸಾವಿಗೆ ಕಾರಣವಾಗ್ತಕ್ಕಂಥ ಬೇಜವಾಬ್ದಾರಿ ಹೆವಿ ವೆಹಿಕಲ್ ಚಾಲಕರ ಲೈಸೆನ್ಸ್ನ ರದ್ದು ಮಾಡಬೇಕು ಶಾಶ್ವತವಾಗಿ. ಇನ್ನು ಸ್ಟೀರಿಂಗ್ ನಿಮ್ಮ ಕೈಲಿದೆ ಅಂತ ಹೇಳಿ
ನೋಡಿ ಈ ಘಟನೆಯಲ್ಲಿ ಆಗಿರೋದು ಅದೇ, ಸ್ಟೀರಿಂಗ್ ನಿಮ್ಮ ಕೈಲಿದೆ, ಜೀವ ಅವ್ರ ಕೈಲಿದೆ. ರಸ್ತೆಯಲ್ಲಿ ಹೋಗೋ ಸಣ್ಣ ವಾಹನಗಳನ್ನು ಕಂಡು ನೀವು ರೇಸ್ ಮಾಡಬಾರ್ದು, ಓವರ್ಟೇಕ್ ಮಾಡ್ಲಿಕ್ಕೆ ಮುಂದೆ ಆಗಬಾರ್ದು. ಹೆದ್ದಾರಿಯೇ ನಿಮ್ಮ ಅಪ್ಪನ ಸ್ವತ್ತಲ್ಲ, ಅದು ಎಲ್ಲರ ಸ್ವತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ವೇಗಕ್ಕೆ ಬ್ರೇಕ್ ಇರಲಿ. ನಿಗದಿತ ಸಮಯಕ್ಕೆ ನಿಮ್ಮ ಸರಕನ್ನು ತಲುಪಿಸ್ಬೇಕು, ನಾವು ಹೋಗಬೇಕು ಅಂತ 100 ಕಿಲೋಮೀಟ್ರ್ ವೇಗದಲ್ಲಿ ವಾಹನ ಓಡಿಸ್ಬಿಟ್ರೆ ಸಾವಿನ ದೂತರಾಗ್ಲಿಕ್ಕೆ ಹೋಗಬೇಡಿ. ರಾತ್ರಿ ಪ್ರಯಾಣದ ಭ್ರಮೆ ಬೇಡ. ರಸ್ತೆ ಖಾಲಿ ಇರುತ್ತೆ, ಫ್ರೀಯಾಗಿರುತ್ತೆ, ವೆಹಿಕಲ್ಸ್ ಇರೋಲ್ಲ ಅಂತ ಹೇಳಿ ದೀರ್ಘ ಪ್ರಯಾಣ ಮಾಡೋದನ್ನ ನಿಲ್ಲಿಸ್ಬಿಡಿ. ನಿಮ್ಮ ಚಾಲನೆ ಸರಿಯಾಗಿದ್ದರೂ ಎದುರಿನಿಂದ ಬರುವನ್ನ ನಿದ್ದೆ ಆತನಿಗೆ ಬಂದಿದ್ದರೆ ಅಪಘಾತ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ನಿಮ್ಮ ಸೇಫ್ಟಿಗೋಸ್ಕರ ಇಷ್ಟೆಲ್ಲ ವಿವರಣೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಅಪಘಾತಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಏನೋ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.